ರಾಷ್ಟ್ರ ರಾಜಕಾರಣದಲ್ಲಿ ಯಾವಾಗಲೂ ಸಂಚಲನವನ್ನ ಮೂಡಿಸೋ ಪಶ್ಚಿಮ ಬಂಗಾಳದ ರಾಜಕೀಯ ಕಣದಲ್ಲಿ ಈಗ ಹೊಸ ಹೈಡ್ರಾಮಾ ಸ್ಟಾರ್ಟ್ ಆಗಿದೆ. ಬಲಿಷ್ಠ ಬಿಜೆಪಿಯನ್ನ ಕಟ್ಟಿಹಾಕೋದಕ್ಕೆ ವಿರೋಧ ಪಕ್ಷಗಳನ್ನೆಲ್ಲ ಒಂದೇ ಸೂರಿನ ಅಡಿ ತರೋದಕ್ಕೆ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಮಹಾಮೈತ್ರಿ ಕನಸಿಗೆ ಈಗ ಆರಂಭದಲ್ಲೇ ವಿಘ್ನ ಎದುರಾಗ್ಬಿಟ್ಟಿದೆ. ಇತ್ತೀಚೆಗೆ ನಡೆದ ಸಾರ್ವಜನಿಕ ಸಭೆಯೊಂದರಲ್ಲಿ ಮಾತನಾಡಿದ ಮಮತಾ ಬ್ಯಾನರ್ಜಿ, ಬಿಜೆಪಿ ಎಂಬ ಕೋಮುವಾದಿ ಶಕ್ತಿಯನ್ನು ಸೋಲಿಸೋದಕ್ಕೆ ಸಿದ್ಧಾಂತಗಳನ್ನು ಬದಿಗಿಟ್ಟು ಎಲ್ಲ ವಿರೋಧ ಪಕ್ಷಗಳು ಕೈಜೋಡಿಸಬೇಕು. ದೇಶದ ಹಿತದೃಷ್ಟಿಯಿಂದ ನಾವೆಲ್ಲ ಒಂದಾಗೋದು ಅನಿವಾರ್ಯತೆ ಅಂತ ಬಹಿರಂಗವಾಗಿ ಮೈತ್ರಿಗಾಗಿ ಸೆರಗೊಡ್ಡಿ ಬೇಡ್ಕೊಂಡಿದ್ರು. ಈ ಕರೆಯಲ್ಲಿ ಕಾಂಗ್ರೆಸ್ ಮಾತ್ರ ಅಲ್ಲ, ಬಂಗಾಳದಲ್ಲಿ ತಮ್ಮ ಕಡುವೈರಿಗಳಾಗಿದ್ದ ಪಕ್ಷಗಳಿಗೂ ಪರೋಕ್ಷ ಆಹ್ವಾನ ಇತ್ತು. ಮಮತಾ ಅವರ ಈ ಪ್ರಸ್ತಾಪಕ್ಕೆ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗೋದಕ್ಕೂ ಮುಂಚೆನೆ ಬಂಗಾಳದ ಮತ್ತೊಂದು ಪ್ರಬಲ ಶಕ್ತಿ ಸಿಪಿಎಂ ಕಡ್ಡಿ ತುಂಡು ಮಾಡಿದ ಹಾಗೆ ನೋ ಅಂತ ಹೇಳಿದೆ. ಮಮತಾ ಅವರ ಆಹ್ವಾನವನ್ನ ಕಸದ ಬುಟ್ಟಿಗೆ ಎಸೆದಿರೋ ಎಡಪಕ್ಷಗಳ ನಾಯಕರು ಅತ್ಯಂತ ಕಟು ಶಬ್ದಗಳಲ್ಲಿ ತಿರುಗೇಟು ಕೊಡ್ತಾ ಇದ್ದಾರೆ. ಬಿಜೆಪಿ ವಿರೋಧಿಸೋ ಹೆಸರಲ್ಲಿ ನಾವು ಯಾರ ಜೊತೆಗೂ ಹೋಗೋಕೆ ಸಾಧ್ಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಯಾರು ಕ್ರಿಮಿನಲ್ ಚಟುವಟಿಕೆಗಳು, ಸುಲಿಗೆಕೋರತನ, ಭ್ರಷ್ಟಾಚಾರ ಮತ್ತು ಕೋಮುವಾದಿ ರಾಜಕಾರಣದೊಂದಿಗೆ ಗುರುತಿಸಿಕೊಂಡಿದ್ದಾರೋ ಅಂಥವರ ಜೊತೆ ವೇದಿಕೆ ಹಂಚಿಕೊಳ್ಳೋ ಪ್ರಶ್ನೆಯೇ ಇಲ್ಲ ಅಂತ ಸಿಪಿಎಂ ನಾಯಕರು ಗುಡುಗಿದ್ದಾರೆ. ಇದು ನೇರವಾಗಿ ಟಿಎಂಸಿ ನಾಯಕರ ವಿರುದ್ಧ ಕೇಳಿ ಬರ್ತಾ ಇರೋ ಭ್ರಷ್ಟಾಚಾರದ ಆರೋಪಗಳಿಗೆ ಕೊಟ್ಟ ವ್ಯಂಗ್ಯವಾಗಿತ್ತು. ನಮ್ಮ ಸಿದ್ಧಾಂತ ಸ್ಪಷ್ಟವಾಗಿದೆ. ನಾವು ಸಾಮಾನ್ಯ ಜನರು ಮತ್ತು ಸಮಾಜದ ಅಂಚಿನಲ್ಲಿರೋ ಬಡವರ್ಗದ ಪರವಾಗಿ ನಿಲ್ತೀವಿ. ಅಧಿಕಾರಕ್ಕಾಗಿ ಸಿದ್ಧಾಂತಗಳನ್ನು ಬಲಿಕೊಟ್ಟು ಭ್ರಷ್ಟರ ಕೈ ಹಿಡಿಯೋದಿಲ್ಲ. ಬಿಜೆಪಿ ಮತ್ತು ಟಿಎಂಸಿ ಎರಡೂ ನಮಗೆ ರಾಜಕೀಯ ಎದುರಾಳಿಗಳೇ ಅಂತ ಹೇಳೋ ಮೂಲಕ ಸಿಪಿಎಂ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ. ಈ ಬೆಳವಣಿಗೆ ಪಶ್ಚಿಮ ಬಂಗಾಳದ ರಾಜಕೀಯ ಲೆಕ್ಕಾಚಾರಗಳನ್ನೇ ಉಲ್ಟಾ ಮಾಡಿದೆ. ಒಂದು ಕಡೆ ಮಮತಾ ಬ್ಯಾನರ್ಜಿ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಪ್ರಬಲ ವಿರೋಧ ಪಕ್ಷದ ಮುಖವಾಗುವುದಕ್ಕೆ ಟ್ರೈ ಮಾಡ್ತಾ ಇದ್ರೆ, ಸ್ವಂತ ರಾಜ್ಯದಲ್ಲೇ ಮೈತ್ರಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾರದಾ, ನಾರದ ಹಗರಣಗಳಿಂದ ಹಿಡಿದು ಇತ್ತೀಚೆಗೆ ನೇಮಕಾತಿ ಹಗರಣಗಳ ತನಕ ಟಿಎಂಸಿ ಫೇಸ್ ಮಾಡ್ತಾ ಇರೋ ಭ್ರಷ್ಟಾಚಾರದ ಆರೋಪಗಳನ್ನೇ ಅಸ್ತ್ರವಾಗಿ ಬಳಸಿಕೊಂಡಿರೋ ಎಡಪಕ್ಷಗಳು ಮಮತಾ ಬ್ಯಾನರ್ಜಿ ಅವರ ವಿಶ್ವಾಸಾರ್ಹತೆಯನ್ನೇ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಬಿಜೆಪಿಯನ್ನು ಮಣಿಸೋದಕ್ಕೆ ವಿರೋಧ ಪಕ್ಷಗಳ ಒಕ್ಕೂಟಕ್ಕೆ ಬಂಗಾಳದ ಈ ಬೆಳವಣಿಗೆ ಹಿನ್ನಡೆಯಾಗುವ ಮುನ್ಸೂಚನೆ ಕೊಟ್ಟಿದೆ. ಒಂದು ಕಾಲದಲ್ಲಿ ಬಂಗಾಳವನ್ನ ದಶಕಗಳ ಕಾಲ ಆಳಿದ ಎಡಪಕ್ಷಗಳು ಈಗ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇದ್ರೂ ತಮ್ಮ ಸಿದ್ಧಾಂತದ ವಿಷಯದಲ್ಲಿ ಮೃದು ಧೋರಣೆ ತಳೆಯೋದಕ್ಕೆ ರೆಡಿ ಇಲ್ಲ ಅನ್ನೋದನ್ನ ಈ ಮೂಲಕ ಸಾಬೀತುಪಡಿಸಿದೆ. ಈ ಹಗ್ಗ ಜಗ್ಗಾಟದಲ್ಲಿ ಲಾಭ ಯಾರಿಗೆ? ವಿರೋಧ ಪಕ್ಷಗಳ ಭಿನ್ನಾಭಿಪ್ರಾಯ ಬಿಜೆಪಿ ಪಾಲಿಗೆ ವರವಾಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.